ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 42 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. 42 ಎದೆ ಸುತ್ತಳತೆಯ ಬ್ಲೌಸು. ಇದಕ್ಕೆ ಒಂದೊಂದ್ಸಲ ಸೈಡ್ ಫಿಟ್ಟಿಂಗ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಯಾವ ರೀತಿ ಅದನ್ನು ಸರಿ ನೋಡಿಕೊಂಡು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇವಾಗ ನಾವು ಎದೆ ಸುತ್ತಳತೆ ಏನು ತೊಗೊಂಡಿರ್ತೀವಿ ಅದು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾವು 10 ಕಾಲಿಗೆ ಇಟ್ಟಿರ್ತೀವಲ್ಲ 10 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಆಮೇಲೆ ಮತ್ತೆ ಇಲ್ಲೂ ಅಷ್ಟೇ, ಇಲ್ಲಿ ಏನು ಅಳತೆ ಇರುತ್ತೆ ಅನ್ನೋದು ನಾವು ಮಾರ್ಕ್ ಮಾಡಿರಲ್ಲ. ಓಕೆನಾ. ಅದನ್ನು ಒಂದು ಸಲ ಮಾರ್ಕ್ ಮಾಡ್ಕೋಬೇಕು. ಮಾಮೂಲಿ ಇಲ್ಲಿ ಸೊಂಟದ ಸುತ್ತಳತೆ ಏನಿರುತ್ತೆ ಅದನ್ನು 8 ಮುಕ್ಕಾಲಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮಧ್ಯದಲ್ಲೂ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಿಮಗೆ ಮಧ್ಯದಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಮಾಮೂಲಿ ಈ ಕಡೆಯಿಂದ ಹಿಂಗೆ ಇಟ್ಕೊಂಡು ಇಲ್ಲಿ ಏನು ಜೈಂಟಿಂಗ್ ಇರುತ್ತಲ್ಲ ಇಲ್ಲಿಂದ ಈ ರೀತಿ ತೊಗೊಳ್ಳಿ, ಡಾಟ್ವರೆಗೂ. ಡಾಟಿಂದ ಬಂದು ಇಲ್ಲಿಗೆ ತೊಗೊಳ್ಳಿ. ಓಕೆನಾ. ಇಲ್ಲಿಂದ ಬಂದ್ಬಿಟ್ಟು ನಮಗೆ ಇದು 11 ಕಾಲು ಬರುತ್ತೆ. ಓಕೆನಾ. ಇಲ್ಲಿಂದ 11 ಕಾಲಿಗೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಈ ರೀತಿ ತಗೊಂಡು ಈ ರೀತಿ ಇಟ್ಕೊಳ್ಳಿ ಟೇಪ್ನ. ಇಲ್ಲಿಂದ ಬಂದು 11 ಕಾಲು ನೋಡಿ, ಇಲ್ಲಿಗೆ ಬಂತು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಸುತ್ತಳತೆ ನೋಡ್ಕೋಬೇಕು. ಸ್ಲೀವ್ಸ್ನ ಸುತ್ತಳತೆ ಇದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೀವು ಬಿಗಿನರ್ಸ್ ಆದರೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಇಟ್ಕೊಂಡು ಇದು ಸ್ಕೇಲ್ನ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ನೋಡಿ ಕರೆಕ್ಟಾಗಿ ಬಂತು. ಮತ್ತು ಇವಾಗ ಸ್ಲೀವ್ಸ್ ನೋಡ್ಕೊಳ್ಳೋಣ. ಸ್ಲೀವ್ಸ್ನ ಸುತ್ತಳತೆ ನೋಡಿ ಈ ರೀತಿ ಇಟ್ಕೊಂಡು ಇದರಲ್ಲೂ ಅಷ್ಟೇ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ಇಟ್ಟಿರ್ತೀವಿ, ಆದರೂ ಒಂದ್ಸಲ ಲಾಸ್ಟಲ್ಲಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಬೆಟರು. ಆಮೇಲೆ ನಾವು ಮತ್ತೆ ಅವ್ರು ವಾಪಸ್ಸು ರಿಟರ್ನು ಅಯ್ಯೋ ಸರಿಯಾಗಿಲ್ಲ ಇದಿಲ್ಲ ಅನ್ನೋಂಗೆ ಬರೋಂಗಿರಲ್ಲ. ಓಕೆನಾ. 10ವರೆ ಇದೆ ನೋಡಿ. ಹತ್ತುವರೆ ಕರೆಕ್ಟಾಗಿ ಬರ್ತಿದೆ ನೋಡಿ. ಈಗ ಇಟ್ಕೊಂಡ್ರೆ 10ವರೆ ಬಂತು. ಓಕೆನಾ. ಮತ್ತು ಈಗ ಇಟ್ಕೊಳ್ಳೋಣ. ಇಲ್ಲಿಂದ ಹಿಂಗೆ ಇಲ್ಲಿಂದ 8 ಮುಕ್ಕಾಲಿದೆ ನೋಡಿ. ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ತೆಗಿಬೇಕು. ಸ್ವಲ್ಪ ಹಿಂಗೆ ತಗೊಂಡ್ರೆ ಸಾಕು. ಮತ್ತು ಸ್ಲೀವ್ಸ್ನ ಸುತ್ತಳತೆ ನಿಮ್ಗೆ ಹಾಗೆ ತೊಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಟೇಬಲ್ ಅಳತೆ ತೊಗೊಳ್ಳಿ. ಅವು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟಿದೆ ಅಂತ. 7 ಇಂಚಿದೆ. ಓಕೆನಾ. ಒಂದು ಪಾಯಿಂಟ್ ಕಡಿಮೆನೇ ಜಾಸ್ತಿ ಇದು ಲೂಸ್ ಕೊಡಿ, ಏನು ಪರವಾಗಿಲ್ಲ. ಯಾಕೆಂದರೆ ಇದು ಯಾರಿ ವರ್ಕ್ ಆಗಿರೋದು ಒಂದು ಪಾಯಿಂಟ್ ಲೂಸಾಗಿ ಕೊಡ್ತೀನಿ. ಓಕೆನಾ. ಈಗ ಕೊಟ್ಬಿಟ್ಟು ಇವಾಗ ಮತ್ತೆ ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಬಂತು. ಸ್ಟಿಚಿಂಗಲ್ಲಿ ಮಾತ್ರ ಇದೊಂಚೂರು ಕ್ರಾಸಾಗಿ ತಗೊಳ್ಳೋಣ. ಓಕೆನಾ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಒಂದೇ ಲೆವೆಲ್ಗೆ ಬರುತ್ತೆ. ಮತ್ತು ಇವಾಗ ಇದು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ಈ ರೀತಿ ಇಟ್ಕೊಂಡು ಇವಾಗ ಇದು ಜಾಸ್ತಿ ಇದೆ ಫ್ರಂಟ್ದು. ಇವಾಗ ಇಲ್ಲಿ ಒಂದು ಡಾಟ್ ಇಟ್ಕೋಬೇಕು. ಡಾಟ್ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಇರೋದಿಯಲ್ಲ ಬಟ್ಟೆ ಜಾಸ್ತಿ ಇರೋದ್ರಿಂದ ಒಂಚೂರು ಡಾಟ್ ಇಟ್ಕೊಳ್ಳೋಣ. ಓಕೆನಾ. ನೀವು ಆ ಡಾಟ್ನ ಹಿಡಿದೇ ಹಂಗೆ ಸ್ಟಿಚ್ ಮಾಡಿದ್ರೆ ಲೂಸ್ ಥರ ಆಗಿ ಮುಂದೆ ಎಲ್ಲ ಫ್ರಂಟಲ್ಲಿ ಬ್ಯಾಕಲ್ಲೆಲ್ಲ ಲೂಸ್ ಥರ ಗುಪ್ಪೆ ಥರ ಬರುತ್ತೆ. ನಾವು ಬಿಡು ಹಂಗೆ ಇರಲಿ ಅದು ಹಂಗೆ ಸ್ಟಿಚ್ ಮಾಡಿಬಿಡೋಣ ಅಂತ ಬಿಟ್ಬಿಟ್ರೆ ಅದು ಗುಪ್ಪೆ ಥರ ಬರೋಕ್ಕೆ ಚಾನ್ಸ್ ಸಿಗುತ್ತೆ. ಈ ರೀತಿ ಒಂದು ಪಾಯಿಂಟ್ ಅಷ್ಟು ಇಟ್ಕೊಳ್ಳಿ. ಆಯ್ತಲ್ಲ. ನೀವು ಮತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿದೆಯಾ ಇಲ್ವೋ ಅಂತ ನೋಡಿ. ಕರೆಕ್ಟಾಗಿದೆ. ಈಗ ಸ್ಟಿಚ್ ಮಾಡೋಣ. ನೀವೇನು ಮಾರ್ಕ್ ಮಾಡಿರ್ತೀರ ಅದ್ರ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಈ ರೀತಿ
ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ಸ್ಟ್ರೈಟ್ ಬಂತು. ನಿಮ್ಗೆ ಇಲ್ಲಿ ಲೂಸ್ ಅನಿಸಿದ್ರೆ ಒಂದು ಚೂರು ಕ್ರಾಸಾಗಿ ಒಂದು ಪಾಯಿಂಟ್ ಅಷ್ಟು ತಗೊಳ್ಳಿ, ಜಾಸ್ತಿ ಬೇಡ. ಈ ರೀತಿ ಯೋತು ಯಾಕೆ ದಾರ ಹಿಂಗೆ ಕಟ್ಟಾಕಿರೋದು ಕಣೆ. ಸೂಜಿ ಚೇಂಜ್ ಮಾಡಬೇಕು ಅನ್ಸುತ್ತೆ. ಚೇಂಜ್ ಮಾಡ್ಕೊಂಡು ಸೂಜಿನ ಇಲ್ಲಿಂದ ನಾನು ಒಂದು ವೀಡಿಯೋದಲ್ಲಿ ಹೇಳಿದೆ, ಈ ಥರ ಒಂದು ಚೂರು ಒಂದು ಪಾಯಿಂಟ್ ಅಷ್ಟು ಹಿಂಗೆ ಕ್ರಾಸಾಗಿ ತಗೊಳ್ಳಿ. ಆವಾಗ ನಿಮಗೆ ಅಲ್ಲಿ ಲೂಜು ಗುಪ್ಪೆ ಹಾಗೆಲ್ಲ ಬರೋಲ್ಲ, ಅವಾಯ್ಡ್ ಆಗುತ್ತೆ. ಓಕೆನಾ? ಈ ರೀತಿ ಮಾಡಿ ಇವಾಗ ಪಕ್ಕದಲ್ಲೇ ಒಂದು 2ರಿಂದ 3 ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟನ್ನು ಹಾಕ್ಕೋಬೋದು. ಓಕೆನಾ? ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು. ಸೈಡ್ ಲೈನ್ನ 42 ಎದೆ ಸುತ್ತಳತೆ ಬ್ಲೌಸ್ ಇದಾಗಿರುತ್ತೆ. ಓಕೆನಾ? ನೋಡಿ ಈ ರೀತಿ ಒಂದೇ ಸಮ ಬರುತ್ತೆ. ಇಲ್ಲಾಂದರೆ ಕೆಲವ್ರಿಗೆ ಇದ್ಯಾಕಿದು ಒಂದು ಸಮ ಬಂದಿಲ್ವಲ್ಲ ಅಂತ ಅಂತಾರೆ. ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬರೋದು, ಒಂದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಬರೋದು, ಇಲ್ಲ ಹಿಂಗೆ ಬಂದು ಹಿಂಗೆ ಬರುತ್ತೆ, ಹಿಂಗೆ ಬಂದು ಹಿಂಗೆ ಬರುತ್ತೆ. ಒಂದೊಂದು ಆ ಥರ ಹೆಚ್ಚು ಕಡಿಮೆ ಆದಾಗ ಒಂಚೂರು ಅರ್ಧ ಇಂಚು ಹೆಚ್ಚು ಕಡಿಮೆ ಆದಾಗ ಆಗುತ್ತೆ. ಓಕೆನಾ? ಅದಕ್ಕೆ ಮೆಜರ್ಮೆಂಟ್ನ ಕರೆಕ್ಟಾಗಿ ಒಂದು ಸಲ ಅಲ್ಲೇ ಚೆಕ್ ಮಾಡ್ಕೊಂಬಿಟ್ರೆ ನಿಮ್ಗೆ ಆವಾಗ ಅಲ್ಲೇ ನೀಟಾಗಿ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇವಾಗೇನು ಹೆಚ್ಚು ಕಡಿಮೆ ಇದ್ದರೆ ಅಲ್ಲೇ ಸರಿ ಮಾಡ್ಕೊಂಡ್ಬರ್ಬೋದು. ಯಾವ್ದು ಕಡಿಮೆ ಇದೆ, ಯಾಕಂದರೆ ನಾವು ಕಟಿಂಗಲ್ಲಿ ಚೆನ್ನಾಗಿ ಕಟಿಂಗ್ ಮಾಡಿದರೆ ಅದು ಹೆಚ್ಚು ಕಡಿಮೆ ಬರೋಲ್ಲ. ನಾವು ಕಟಿಂಗಲ್ಲಿ ಹೆಚ್ಚು ಕಡಿಮೆ ಆಗಿದ್ರೇ ಇಲ್ಲಿ ಹೆಚ್ಚು ಕಡಿಮೆ ಬರೋದು. ಓಕೆನಾ? ಇಲ್ಲಿ ನಾವು ಕಟಿಂಗ್ ಮಾಡುವಾಗ ಇಲ್ಲಿ ಹೆಚ್ಚು ಕಡಿಮೆ ಆದ್ರೇ ಅವಾಗ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಇವಾಗಿಲ್ಲ ಇದು ಆರ್ಮಲ್ ರೌಂಡ್ ಜಾಸ್ತಿ ತೊಗೊಂಡಿರ್ತೀವಿ, ಇಲ್ಲ ಇದನ್ನು ಜಾಸ್ತಿ ಮಾಡಿರ್ತೀವಿ. ಅವೆರಡರಲ್ಲಿ ಹೆಚ್ಚು ಕಡಿಮೆ ಆದಾಗಲೇ ಇಲ್ಲಿ ಜಾಸ್ತಿ ಕಮ್ಮಿ ಬರೋದು. ಒಂಚೂರು ಹಿಂಗೆ ಬರೋದು, ಹಿಂಗೆ ಬರೋದು. ಈ ಪಾಯಿಂಟ್ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಇರೋಲ್ಲ. ಈ ನ್ಯಾಚ್ ಹಾಕಿರೋದು ಸ್ಲೀವ್ಸದು ಮತ್ತು ಇದ್ರದ್ದು ಎರಡು ಕರೆಕ್ಟಾಗಿ ಬಂದರೆ ಹೆಚ್ಚು ಕಡಿಮೆ ಬರೋಲ್ಲ. ಓಕೆನಾ? ಈ ಥರ ಸ್ಟ್ರೈಟಾಗಿ ಬರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.